ಗುಡ್ ಮಾರ್ನಿಂಗ್ ಗೈಸ್. ಲೆಟ್ಸ್ ಬಿಗಿನ್ ಡೇ 11. ಈಗ ಟೈಮ್ ಆಗಿದೆ 5. ಇವತ್ತು 63ನೇ ತೋರಿಸ್ತಾ ಇದೆ. ಅದೇನೋ ಹೇಳಿದ್ನಲ್ಲ, ಪೀರಿಯಡ್ಸಲ್ಲಿ ಒಂಚೂರು ಜಾಸ್ತಿನೇ ತೋರಿಸುತ್ತೆ. ಜಾಸ್ತಿ ಅಂದರೂ ಕೂಡ 63 ಸ್ಟಿಲ್ ಲೆಸ್. ನನಗೆ ಫಸ್ಟ್ ಡೇಲಿ 65 ಇತ್ತಲ್ವ. ತುಂಬ ಬಾರಿಕೆ ಆಗ್ತದೆ ನೀರು ಕುಡಿಯೋಣ ಈಗ. ವರ್ಕೌಟ್ ಆಯಿತು. ಇವತ್ತು ಯಾಕೋ ಒಂಥರ ಅಂದರೆ ಬೆಳಗ್ಗೆ ಆ್ಯಕ್ಟಿವ್ ಆಗಿದ್ದೆ, ಆಮೇಲೆ ನಿದ್ದೆ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಸಿಂಪಲ್ ವರ್ಕೌಟ್ ಚೂಸ್ ಮಾಡೋಣ ಅಂತ ಬೇರೆ ಯಾವುದೋ ಹೊಸತ್ತು ಮಾಡಿದೆ. ವಾಕಿಂಗ್ ಅಂತ ಇತ್ತು, ವಾಕಿಂಗ್ ಈಸಿ ಇರುತ್ತೆ ಅಂತ ಅಂದ್ಕೊಂಡು ಮಾಡಿದರೆ ಓ ಮೈ ಗಾಡ್, ಇಟ್ ವಾಸ್ ನಾಟ್ ಈಸಿ. ತುಂಬ ಟೈಮ್ ತೊಗೊಳ್ತು. ಐ ಮೀನ್ 30 ಮಿನಿಟ್ಸ್ ವೆಂಟ್ ಲೈಕ್ 1 hour. ಆ್ಯಂಡ್ ಸಾಹೇಬ್ರ ಆ್ಯಸ್ ಯೂಶುವಲ್ ಎದ್ದಿದ್ದಾರೆ. ಕೆಳಗೆ ಮಾಡ್ಕೊ ಟಿ ಶರ್ಟ್ ಟಾಯ್ಲೆಟ್ಗೆ ಹೋಗಿ ಬಂದಿದ್ದಾರೆ. ಅವ್ನ ಬಮ್ಮನ್ನ ತೊಳಿಬೇಕು ಇವಾಗ ನಾನು. ಸಿ ಯು ಇನ್ ಅ ವೈಲ್. ಅವ್ನು ತೊಳೆದ್ಬಿಟ್ಟು ಸ್ನಾನ ಮಾಡಿಸಿ, ಬ್ರಷ್ ಮಾಡಿಸಿ, ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಏನೋ ಪ್ರಾಬ್ಲಮ್ ಇದೆ. ಎನಿವೆ, ಈಗ ಇಬ್ಬರದು ಸ್ನಾನ ಆಯಿತು, ಅವನದು ಆಯಿತು, ನಂದು ಆಯಿತು. ಈಗ ಟೈಮ್ 7 ಗಂಟೆ ಆಗಿದೆ. ಈಗ ಫಟಾಫಟ್ ಅಡುಗೆ ಮಾಡ್ಕೋಬೇಕು. ಚಪಾತಿ ಮತ್ತು ಒಂದು ಕಾಳುಗಳನ್ನು ನೆನಕಿಟ್ಟಿದ್ದೆ ನಿನ್ನೆ ರಾತ್ರಿಯೇ. ಕಾಳುಗಳೇನಾದರೂ ಇದೆ ನಾನು ಪ್ರೀವಿಯಸ್ ನೈಟೇ ನೆನೆ ಹಾಕ್ಬಿಡ್ತೀನಿ, ಅವ್ರು ಅಟ್ಲೀಸ್ಟ್ 3 to 4 hours. ಸೊ ದಟ್ ನಾವು ಅದನ್ನು ಪಲ್ಯ ಮಾಡ್ಕೊಂಡಾಗ ನಮಗೆ ಗ್ಯಾಸ್ ಎಲ್ಲ ಆಗೋಲ್ಲ. ಸೊ ಆ ಕಾಳು ಹೆಸರು ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ನನಗೆ. ಇಂಗ್ಲೀಷಲ್ಲಿ ಏನೋ ಸಮಥಿಂಗ್, ನಾಟ್ ಕಡಲ್ ಕರಿ, ಅಲ್ಲಿ ಶೋ ಯು ಅದು. ಆಮೇಲೆ ಇವತ್ತು ಆಫೀಸ್ಗೆ ಹೊರಡ್ಬೇಕು ನಾನು. ಇವ್ರಿಗೆ ಪ್ಲೇ ಡೇಟ್ ಅಂದರೆ ಫ್ರೆಂಡ್ಸ್ ಜೊತೆ ಆಟ ಆಡ್ಲಿಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಅಫ್ಕೋರ್ಸ್ ಅವ್ರ ಅಮ್ಮ ಇರ್ತಾರೆ ಜೊತೆಗೆ ಪಾಪ. ಅದಾದಮೇಲೆ ನಾನು ಒಂದು ಫ್ಯೂ ಅವರ್ಸ್ ಆಫೀಸ್ ಅಟೆಂಡ್ ಮಾಡಿ ಅಲ್ಲಿ ಪಿಕ್ ಹಿಮ್ ಅಪ್ ದೆನ್. ಸೊ ದಿನ ಹೇಗೆ ಹೋಗುತ್ತೆ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ. ಪ್ಲೀಸ್ ಸ್ಟೇ ಟ್ಯೂನ್ಡ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ಸಲ್ಲಿ ತಿಳಿಸಿ. ನೀವು ಜಾಸ್ತಿ ಕಮೆಂಟ್ಸ್ ಹಾಕಿ ಮತ್ತು ಜಾಸ್ತಿ ವ್ಯೂಸ್ ಹಾಕಿ ಮತ್ತು ನಮ್ಮಮ್ಮನ ಹ್ಯಾಪಿ ಮಾಡಿ, ಆಮೇಲೆ ಕಾಸಿ ಬೂಬು ಮಾಡಿ. ವಾಟ್ ಇಸ್ ಕಾಸಿ ಬೂಬು? ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಾಸಿ ಬೂಬು ಮಾಡಿ. ಸೊ ಆಗಲೇ ಹೇಳಿದಂಗೆ ಸ್ನಾನ ಎಲ್ಲ ಆಯಿತು. ಇವಾಗ ವ್ಯಕ್ತಿನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಇದೇ ನೋಡಿ ಕಾಳುಗಳು. ಓಕೆ, ಕೀಪ್ ಇಟ್ ದೇರ್. ಇದೇ ಕಾಳುಗಳು. ಇದು ಬ್ಲ್ಯಾಕ್ ಲೆಂಟಿಲ್ಸ್ ಅಂತ ಇದೆ, ವಿಚ್ ಇಸ್ ಸ್ಟ್ರೇಂಜ್ ಬಿಕಾಸ್ ಇಟ್ ಇಸ್ ನಾಟ್ ಬ್ಲ್ಯಾಕ್. ಇದಕ್ಕೆ ಏನಂತಾರೆ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಕಾಳುಗಳಿಗೆ ನೋಡಿ, ಬೇಳೆನಾ ಕಡಲ್ ಕರಿ ಬೇರೆ ಕಣೋ, ಅದು ಪಲ್ಯ ಕಡಲ್ ಕರಿ ಚೆನ್ನಾಗಿಂದ ಮಾಡಿರೋದು. ನಿನ್ನೆ ಇಡ್ಲಿ ಮಾಡಿದ್ನಲ್ವ, ಅದ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದು ಡ್ರೈ ಆಗಿದೆ. ಈಗ ಎತ್ತಿಡ್ತಾ ಇದ್ದೀನಿ. ಹಾಗೆ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ, ಚಪಾತಿ ಮತ್ತು ಪಲ್ಯ ಮಾಡಬೇಕು ಅಂತ. ಸೊ ದ್ಯಾಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಆ್ಯಂಡ್ ಬಾಕ್ಸ್ಗೂ ಕಟ್ಬೋದು, ನನಗೂ ಆ ವ್ಯಕ್ತಿನಿಗೆ ಇಬ್ಬರಿಗೂ. ಇವತ್ತು ಫ್ರೆಂಡ್ ಮನೇಲಿ ಪ್ಲೇ ಡೇಟ್ಗೆ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಯಾವಾಗ ಹೋಗೋಣ ಅಂತ ಆ ವ್ಯಕ್ತಿ ನಂಗೆ ಕೇಳ್ತಾನೆ ಇದ್ದಾನೆ. ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರು ಅವ್ನಿಗೆ ಮೊದಲೇ ಹೇಳಿಬಿಟ್ರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಅದು ಹೋಗೋವರೆಗೂ ಬಿಡಲ್ಲ, ನಂಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ, ರೆಡಿ ಆಗಕ್ಕೆ ಬಿಡಲ್ಲ, ತಿನ್ನಕ್ಕೆ ಬಿಡಲ್ಲ. ಅವನು ಸರಿಯಾಗಿ ತಿನ್ನಲ್ಲ, ಒಂದೇ ಸಮನೆ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ಯಾವಾಗ ಹೋಗೋಣ, ಇದೆಲ್ಲ ಏನೂ ಬೇಡ, ಹೋಗೋಣ ನಡಿ ಅಂತ ಹೇಳಿಬಿಟ್ಟು. ಈಗ ಇನ್ನೂ ಟೈಮ್ 7 ಗಂಟೆ ಆಗಿದೆ, ಅವನಿಗೆ ಎದ್ದಿರೋದು ಇಲ್ಲ. ಪೂರಿ ಥರ ಉಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಉಟ್ಕೊಂಡಿದೆ. ಈಗ ಚಪಾತಿ ಎಲ್ಲ ಮಾಡಿ ಆಯಿತು, ಪಲ್ಯ ಮಾಡ್ತಾ ಇದ್ದೀನಿ ಈಗ. ಅಡುಗೆ ಎಲ್ಲ ಮುಗೀತು, ಅಡುಗೆ ಕೆಲಸ ಎಲ್ಲ. ಸೊ ಇದು ಕಾಳು ಪಲ್ಯ ಆಯಿತು. ನೆಕ್ಸ್ಟ್ ಚಪಾತಿಗಳು ಆಯಿತು. ಈಗ ಏನಿದ್ರು ಪ್ಯಾಕ್ ಮಾಡಬೇಕು. ಆ್ಯಕ್ಚುಲಿ ನಾನು ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಏನು 9 ಆಗೇ ಇಲ್ಲ. ಆಫೀಸಲ್ಲಿ ಮತ್ತೆ ಇನ್ನೊಂದು ಪ್ಯಾಕ್ ಮಾಡಬೇಕು ಲಂಚ್ ಬಾಕ್ಸ್. ಸ್ಟಿಲ್ 8:21 ಓನ್ಲಿ. ಅವ್ನ ಲಂಚ್ ಬಾಕ್ಸ್ ರೆಡಿ ಆಯಿತು. ಆರೆಂಜು, ಪೀಚು, ಕ್ಯಾರೆಟ್ಸು, ಆಮೇಲೆ ಚಪಾತಿ, ಕಾಳು ಪಲ್ಯ ಆ್ಯಂಡ್ ಸ್ವಲ್ಪ ಯೋಗರ್ಟು. ಬರೀ ಯೋಗರ್ಟ್ ತಿಂದುಬಿಡ್ಬಿಡಾಗಿತ್ತು. ಸ್ವಲ್ಪ ಹಾಕಿದ್ದೀನಿ ನಾನು. ಅದು ಯಾಕೆ ಹಾಕಿದ್ದೀನಿ ಹೇಳು? ಖಾರ ಆದರೆ
ಅದ್ರ ಜೊತೆ ಹಚ್ಕೊಂಡು ತಿನ್ನಬೇಕು ಅಂತ. ಅದು ಬಿಟ್ಬಿಟ್ಟು ಬರೀ ಯೋಗಟ್ಟೆ ತಿಂದ್ಬಿಟ್ಟು ಆಮೇಲೆ ನೀನು ಅಮ್ಮ ಪಲ್ಯ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಚಪಾತಿ ಖಾಲಿ ಆಯಿತು ಅಂತ ಹೇಳೋಂಗಿಲ್ಲ ಆಯಿತಾ. ಚಪಾತಿ ಅದ್ರ ಮೇಲೆ ಹಚ್ಕೊಂಡು ತಿನ್ನಬೇಕು. ಕಿಚನ್ ಕ್ಲೀನ್ ಮಾಡಬೇಕು ಇನ್ನೂ ನಾನು. ಇದು ನಂದು ಲಂಚ್ ಬಾಕ್ಸು. 2 ಚಪಾತಿ ಪಲ್ಯ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ಈಗ ತಿಂತೀನಿ. ಈಗ ಒಂದು ಇದು ಎಕ್ಸ್ಟ್ರಾ ಸೇಫ್ಟಿಗಂತ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಡೋಕ್ಕೆ ಮನಸ್ಸಿಲ್ಲ ನನಗೆ ಜಂಕ್ ಆಗಿರೋದ್ರಿಂದ, ಬಟ್ ಆದರೂ ಇಟ್ಟಿದ್ದೀನಿ. ಮೇಲೇದು ಎನಿವೇ ಜಂಕ್ ಅಲ್ಲ, ಅದು ಹೆಲ್ದಿನೇ. ಅವನು ರೆಡಿ ಆದ ಇವಾಗ. ವಿಕ್ತು ರೆಡಿ ಮಾಡಿಸಿದೆ. ಒಬ್ಬನೇ ಆಟ ಕೂತ್ಕೊಂಡಿದ್ದಾನೆ. ಇಲ್ಲಿ ನನ್ನ ಬ್ರೇಕ್ಫಾಸ್ಟು. ಇದು ನನ್ನ ಬ್ರೇಕ್ಫಾಸ್ಟು. 1 ಚಪಾತಿ ಇಟ್ಕೊಂಡಿದ್ದೀನಿ, ಏನು ತುಪ್ಪ ಏನೂ ಹಾಕಿಲ್ಲ, ಪ್ಲೇನ್ ಚಪಾತಿ. ಪಲ್ಯ ಪ್ರೋಟೀನ್ಗೆ, ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಸ್ ಯೂಶ್ವಲ್ ಸ್ಪೂನಿಂದ ಬಿದ್ದೋಗಿದೆ, ತರಕಾರಿ ಆ್ಯಂಡ್ ಆಲ್ಮಂಡ್ಸ್. ಸೊ ಅಲ್ಲಿಗೆ 2 ಟಾಸ್ಕ್ ಮುಗಿಯುತ್ತೆ ಇತ್ತು. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ 9 ಗಂಟೆಗೆ ಸ್ಟಾರ್ಟ್ ಮಾಡೋದು ಒಂದು, ಇನ್ನೊಂದು ಡ್ರೈ ಫ್ರೂಟ್ಸ್ ತಿನ್ನುವಂಥದ್ದು. ಸೊ ಇದೂ ಆಗುತ್ತೆ, ಬಟ್ ಹಣ್ಣು ತಿಂದಮೇಲೆ 3 ಟಾಸ್ಕ್ ಕಂಪ್ಲೀಟ್. ಬೇಗ ಬೇಗ ತಿಂದು ಹೊರಡಬೇಕು ಇವಾಗ. ಸೊ ಹಿಯರ್ ಈಸ್ ಮಿಸ್ಟರ್ ಅವಿತ್ ಕುಮಾರ್. ರೆಡಿ ಮಾಡಿಸಿದ್ದೀನಿ ಇವಾಗ. ತೋರಿಸೋ ಒಂದ್ಸತಿ ನಿನ್ನ ಡ್ರೆಸ್ನ. ಹೇರ್ ಯಾಕಾರು ಕಟ್ ಮಾಡಿದ್ವೋ ಅನ್ನಿಸ್ತಾ ಇದೆ. ಬ್ಲರಿ ಕಾಣಿಸ್ತಿದೆ. ಸೊ ಈ ಕಡೆ ಬೆಳಗ್ಗೆ ಚೆನ್ನಾಗಿ ಬರುತ್ತೆ. ಸೊ ದಿಸ್ ಇಸ್ ಅವರ್ ಔಟ್ಫಿಟ್. ಉಪ್ಸ್. ಹೊರಗಡೆ ದಪ್ಪ ಕಾಣ್ತಿಲ್ಲ, ಕ್ಯಾಮ್ರಾದಲ್ಲಿ ದಪ್ಪ ಕಾಣಿಸ್ತಾ ಇದೆ ನನಗೆ, ಯಾಕಂತ ಗೊತ್ತಿಲ್ಲ. ಎನಿವೆ ಈಗ ವಾಕ್ ಮಾಡ್ಕೊಂಡು ಹೋಗಬೇಕು. ಆಲ್ರೆಡಿ 9:40 ಆಗಿದೆ. ಹೋಗೋಣ ಬಾ. Have you already started behaving like that? I found you. See how excited he is. ಎಷ್ಟು ಎಕ್ಸೈಟೆಡ್ ಇದೆ. I found you. ನನ್ನ ಮಗನ ಅವ್ನ ಫ್ರೆಂಡ್ ಮನೆಯಲ್ಲಿ ಬಿಟ್ಟು ಈಗ ಆಫೀಸಿಗೆ ಬಂದೆ ನಾನು. ಈ ಆಫೀಸ್ ಅವ್ರ ಮನೆಯಿಂದ ಏನೋ ಒಂದು 500 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇರೋದು. ಸೊ ಬಟ್ ಬೇಗ ಹೋಗ್ಬೇಕು ನಾನು. ಸಂಜೆವರೆಗೂ ಏನಿರಲ್ಲ ಆಫೀಸಲ್ಲಿ. ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದೊಂದು ಮೀಟಿಂಗ್ ಮುಗಿಸೋಕ್ಕೋಸ್ಕರ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ನಮ್ಮ ಒಬ್ಬ ಕ್ಲೈಂಟ್ದು 25th ವರ್ಕ್ ಆ್ಯನಿವರ್ಸರಿ ಇತ್ತು. 25 ಇಯರ್ಸ್ ಇಸ್ ನಾಟ್ ಅ ಜೋಕ್. ನಂಗೆ ಆಲ್ರೆಡಿ 14 ಇಯರ್ಸ್ಗೆ ನನಗೆ ಅಬ್ಬಬ್ಬಾ ಸಾಕು ಅಂತ ಅನ್ನಿಸ್ತಾ ಇದೆ IT ಫೀಲ್ಡು. ಎನಿವೆ ನಾನು ಅವ್ರಿಗೆ ವಿಶ್ ಮಾಡೋಕ್ಕೆ ಹೋದಾಗ ಅವರೊಂದು ಹಗ್ ಕೊಟ್ಟರು. ಓ ಮೈ ಗಾಡ್, ವಾಟ್ ಆನ್ ಆರಾ ಶಿ ಹ್ಯಾಸ್. ಎಷ್ಟು ಒಂದು ಥ್ರಿಲ್ಡ್ ಅನ್ನಿಸ್ತು ಅಂತ ಹೇಳಿದರೆ, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದ್ಯಾಟ್. ಇಟ್ ಫೆಲ್ಟ್ ರಿಯಲಿ ಸ್ಪೆಷಲ್. ಆಫೀಸಿಗೆ ಬಂದೆ ಒಮ್ಮೆ ಈ ರೆಸ್ಟ್ ರೂಮ್ಗೆ ಹೋಗಿ, ಎಸ್ಪೆಷಲಿ ಒಳ್ಳೆ ಡ್ರೆಸ್ಅಪ್ ಆದಾಗಂತೂ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಈ ಥರ ವೀಡಿಯೋ ಎಲ್ಲ ಫೋಟೋಸ್ ತಗೊಳ್ಳೋದು ಒಂದು ವರ್ಷಾಂತರಗಳಿಂದ ನಡೆದು ಬಂದ ಒಂದು ಪರಂಪರೆ ಅಂತ ಹೇಳ್ಬೋದು. Are we really invited there? I am invited. You are invited. Why are you calling me? Longest serving employee in the Melbourne office. I thought you were the second longest serving after Simon, but I think you kicked him by a little while. So good work. So you started in mid-December 1999. Got accepted into an IBL industrial based learning position. I still remember my first day. I still remember the 2 managers that I walked in and met. I remember what I was wearing. ಇವಾಗ ನೋಡಿ ನಿಜವಾದ ಚಾಲೆಂಜ್ ಬರೋದು. ನಾನು ಆಗಲೇ ಒಬ್ಬರದು ವರ್ಕ್ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ನಲ್ಲ, ಅದ್ರ ನಿಯಮಿತವಾಗಿ ಒಂದು ಪಾರ್ಟಿನ ಹೋಸ್ಟ್ ಮಾಡಿದರು. ಅಲ್ಲಿ ವೆರೈಟಿ ಫುಡ್ ಐಟಮ್ಸು, ನನ್ನ ಫೇವ್ರೆಟ್ ಡೆಸರ್ಟ್ಸು, ಫ್ರೂಟ್ಸು ಎಲ್ಲ ಇತ್ತು. ನಾನು ತೊಗೊಂಡಿರೋದೇನು ಫ್ರೂಟ್ಸು, ವಿಚ್ ಇಸ್ ಮೈ ಫೇವ್ರೇಟ್ ಟು. ಬಟ್ ನನ್ನ ಫೇವ್ರೆಟ್ ಡೆಸರ್ಟ್ಸ್ನ ಮಿಸ್ ಮಾಡಬೇಕಾಯಿತು. ಪರವಾಗಿಲ್ಲ ಬಿಡಿ. ಮೂವಿಂಗ್ ಆನ್, ನನ್ನ ನೆಕ್ಸ್ಟ್ ಟಾಸ್ಕ್ ಅಂದರೆ ನಾನು ಅಪ್ಸ್ಕಿಲ್ ಮಾಡುವಂಥದ್ದನ್ನು, ಅದು ಈಗ ನಡೀತಾ ಇದೆ. ಟು ಬಿ ವೆರಿ ಹಾನೆಸ್ಟ್, ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪನೇ ಓದಿದೆ, ಯಾಕಂದರೆ ನನ್ನ ಮಗನ ಕರ್ಕೊಂಡು ಬರಬೇಕಾಗಿತ್ತು. ನನ್ನ ಗಮನ ಎಲ್ಲ ಅಲ್ಲೇ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಟಾಸ್ಕು ಮುಗಿಸಿದೆ, ಅದು ಗ್ರೀನ್ ಟೀ ಕುಡಿಯೋದು. ಸೊ ವೆಲ್ ಡನ್ ಲಕ್ಷ್ಮಿ. ಸೊ ನಾನು ಆಗಲೇ ಹೇಳಿದಂಗೆ ಆಫೀಸಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ನನ್ನ ಗಮನ ಎಲ್ಲ ನನ್ನ ಮಗನ ಹತ್ರನೇ ಇತ್ತು. ಸೊ ಆದಷ್ಟು ಬೇಗ ಅವ್ರ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬಟ್ ಅವ್ರ ಜೊತೆ ಮೆಸೇಜ್ ಮಾಡ್ತಾ ಗೊತ್ತಾಯಿತು ಅವರು ಲೈಬ್ರರಿಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ 2 ಮಕ್ಕಳ, ನನ್ನ ಮಗನ ಮತ್ತು ಅವ್ರ ಮಗನ. ಸರಿ ಆಗಿದೆ, ನಾನು ಲೈಬ್ರರಿಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಲೈಬ್ರರಿಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಇನ್ನೊಂದು ಫ್ರೆಂಡು ಮೀಟ್ ಆದರು, ವಿಕ್ಟಿನ್ ಬೆಸ್ಟ್ ಫ್ರೆಂಡ್. Red one. Red is blue color. Green.
Master is taking. I am your monster. Then you can do diploma. Master is taking. Can you count the snow? How many snow? 1, 2, 3, 4, 5, 6, 7, 8. Really big. ಸೊ ಮಕ್ಕಳೆಲ್ಲ ಸಖತ್ ಮಜಾ ಮಾಡ್ತಾಯಿದ್ರು. ಹಾಗೆ ಅವ್ನ ಬೆಸ್ಟ್ ಫ್ರೆಂಡ್ ಅಮ್ಮ ಅಮೃತ ಇದ್ದಾರಲ್ಲ, ಅವರು ಸ್ಟೋರಿ ಹೇಳ್ತಾಯಿದ್ರು. ನಾನು ಹಾಗೆ ಮಧ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲೇ ಕೂತ್ಕೊಂಡು ಲೈಬ್ರರಿನಲ್ಲೇ ಮಾಡ್ತಾ ಬಿಸಿಲು ಎಷ್ಟು ಇತ್ತು ಅಂತ ಹೇಳಿದರೆ, ಆ ಬಿಸಿಲಿಗೆ ತುಂಬಾ ಸುಸ್ತಾಯಿತು. ನನಗೆ ನಿದ್ದೆ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದೇ ಟೈಮಲ್ಲಿ ಅವ್ಯಕ್ತು ಈ ನಿಹಿತ್ ಅಂತ, ಅಂದರೆ ಅವನ ಬೆಸ್ಟ್ ಫ್ರೆಂಡ್ ನಿಖೇತ್ ಇದ್ದಾನಲ್ಲ, ಅವ್ರ ತಮ್ಮ ಇವನು, ಅವ್ಯಕ್ನ ಜೊತೆ ಚೆನ್ನಾಗಿ ಆಟ ಆಡೋಕ್ಕೆ ಶುರು ಮಾಡ್ದೆ. ಅವರಮ್ಮ ಹೇಳಿದ್ರು, ಇವನು ಯೂಶ್ವಲಿ ಯಾರ ಹತ್ರನೂ ಆಡಲ್ಲ, ಅವ್ಯಕ್ನ ಜೊತೆ ಆಡ್ತಾ ಇದ್ದಾನೆ, ಐ ಆಮ್ ಸರ್ಪ್ರೈಸ್ಡ್ ಅಂತ ಹೇಳಿದರು. ಸೊ ಅದೇ ಟೈಮಲ್ಲಿ ಓಕೆ ದೆನ್ ಹಾಗಿದ್ರೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಿಡಿ, ಅವ್ಯಕ್ತನಿಗೂ ಕಂಪ್ನಿ ಸಿಕ್ಕಂಗೆ ಆಗುತ್ತೆ, ನಿಹಿತು ಆಟ ಆಡ್ಬೋದಲ್ಲ ಅಂತೇಳಿ. ಸೊ ದೆನ್ ಶಿ ಸೆಂಟ್ ಹಿಮ್ ಹೋಮ್. ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಬ್ಬರನ್ನು. I'm gonna tell him we got a new baby. Tell whom? Surprise. ಸಬ್ಸ್ಕ್ರೈಬರ್ಸ್ ಹೊಸ ಬೇಬಿ ಬಂದಿದೆ ನೋಡಿ ನಮ್ಮ ಮನೆಗೆ. ಬೇಬಿ ಆರ್ ಯು ಹ್ಯಾಪಿ ಹಿಯರ್? ಗುಡ್ ಬಾಯ್. Wow. He is for the king. Targaryen king of the forest. He's a king. ಕೊಡು ನಿಮ್ಮ ಪಾಪ ಕೊಡು. ಸೊ ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ಇವನಿಗೆ ಅವ್ನು ನೋಡ್ಕೊಳ್ಬೇಕು ಅಂತ, ಹಾಲು ಕುಡಿಸ್ಬೇಕು, ಸಮಾಧಾನ ಮಾಡಬೇಕು ಅಂತೆಲ್ಲ ಹೇಳಿ ಅದೊಂದು ಇದೆಯಲ್ವ ನಮ್ಮ ವ್ಯಕ್ತಿನಿಗೆ. ಸೊ ಅದು ಮಾಡ್ತಾಯಿದ್ದ. ಅವ್ನು ನೋಡಿದ್ರೆ ನಾನೇ ಹಾಲು ಕುಡಿಬೇಕು ಅಂತ ಆ ಪಾಪು. ಸೊ ಅವನಿಗೆ ಕೊಟ್ವಿ ಫೈನಲಿ. ಈಗ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ, ಅಲ್ಲಿಗೆ ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಆಗ್ತಾಯಿದೆ. ಈಗ ಮತ್ತೊಂದು ಟಾಸ್ಕ್ ಕಂಪ್ಲೀಟ್ ಮಾಡೋದು, ಅಂದರೆ ಅವನ ಜೊತೆ ಆಟ ಆಡೋದು. ಇನ್ಫ್ಯಾಕ್ಟ್ ನಾನು ಬೆಳಗ್ಗಿಂದ ಆಟ ಆಡ್ತಾನೇ ಇದ್ದೀನಿ. ಅವನಿಗೆ ಅಲ್ಲಿ ಫ್ರೆಂಡ್ ಮನೆ ಕರ್ಕೊಂಡು ಹೋಗೋದಾಗಿರ್ಬೋದು, ಲೈಬ್ರರಿ ಒಂಚೂರು, ಅಲ್ಲಿ ಒಂಚೂರು, ಇಲ್ಲೊಂಚೂರು ಎಲ್ಲನೂ. ಅದಾದಮೇಲೆ ಈಗ ಟೈಮ್ 5 ಗಂಟೆ ಆಗ್ತಾ ಬಂತು. ಸೊ ಊಟ ಮುಗಿಸ್ಬಿಡ್ತೀನಿ ನಂದು. ಸೇಮ್ ಬೆಳಗ್ಗಿದ್ದೇನೆ 1.5 ಚಪಾತಿ ಆ್ಯಂಡ್ ಪಲ್ಯ, ಒಂಚೂರು ಯೋಗರ್ಟ್. ಅಲ್ಲಿಗೆ ನಾನು ಊಟ ಮುಗಿಯುತ್ತೆ. ಅವ್ರು ಆಟ ಆಡ್ತಾಯಿದ್ದಾರೆ ಚೆನ್ನಾಗಿ. ನಾನು ಬುಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಓದೋದನ್ನು. ನಿನ್ನೆ ಗಿಲ್ಬಿಟ್ಟಿದ್ದೆ. ಬಂತು ನೋಡಿ ದ ಸ್ಯಾಡೆಸ್ಟ್ ಪಾರ್ಟ್ ಆಫ್ ದ ವ್ಲಾಗ್. ನನ್ನ ಮಗನಿಗೆ ಅವ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ಎಲ್ಲ ಆಟ ಆದಮೇಲೆ ಎಲ್ಲ ಎಷ್ಟು ಖುಷಿ ಎಂಜಾಯ್ ಮಾಡಿರ್ತಾನೋ ಅದರ 10ರಷ್ಟು ದುಃಖ ಪಡ್ತಾನೆ ಅವರು ಹೋಗಬೇಕಾದ್ರೆ ವಾಪಸ್ಸು, ಅಥವಾ ನಾವು ಅವ್ರ ಮನೆಯಿಂದ ಬರಬೇಕಾದ್ರೆ. ಈಗ ಅವ್ನ ಬೆಸ್ಟ್ ಫ್ರೆಂಡು ಬಂದಿದ್ದ, ಅವರಮ್ಮ ಬಂದರು ಅವ್ನ ಹಿತನ ಕರ್ಕೊಂಡು ಹೋಗೋಕ್ಕೆ. ಹಾಗೆ ಅವರಣ್ಣನೂ ಕರ್ಕೊಂಡು ಬಂದಿದ್ದರು. ಸೊ ನೀನು ಹೋಗಬೇಡ ಮನೇಲೇ ಇರು ಅಂತ ಫುಲ್ ಅಳ್ತಾ ಇದ್ದಾನೆ. ಅವರಮ್ಮನೂ ರೆಡಿ ಇದ್ದರು ಬಿಡೋಕ್ಕೆ, ಬಟ್ ಅವ್ನಿಗೆ ಹುಷಾರಿರಲಿಲ್ಲಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ, 1 ನೈಟ್ ಇಲ್ಲೇ ಬಿಡ್ತೀನಿ ಬೇಕಿದ್ರೆ ಅಂತೇಳಿ ಹೋದರು. ಬಟ್ ಇವ್ನು ಅವ್ಯಕ್ತು ಫುಲ್ ದುಃಖಿಸಿ ಅಳ್ತಾ ಇದ್ದಾನೆ. ನೋಡಿದ್ರೇ ಸಂಕಟ ಆಗುತ್ತೆ. ಎನಿವೇ ವಿ ಹ್ಯಾವ್ ಟು ಜಸ್ಟ್ ಮೂವ್ ಆನ್ ವಿತ್ ಲೈಫ್. ಈಗ ನೆಕ್ಸ್ಟ್ ಟಾಸ್ಕ್ ಹೋಗ್ತಾ ಇದ್ದೀನಿ, ಅದು ಸ್ಟೋರಿ ಹೇಳೋದು. ಅಲ್ಲಿಗೆಲ್ಲ ಟಾಸ್ಕ್ ಮುಗಿಯುತ್ತೆ ಇವತ್ತಿನೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದೆ, ಈವನ್ ವಿತ್ ಚಾಲೆಂಜಸ್. ಈಗ ನಿಮ್ಮ ಟಾಸ್ಕ್ಗಳು ಶುರು ಆಗುತ್ತೆ. ಅದೇನು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತೀರಾ ಅಲ್ವಾ?